ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ. ಏನಪ್ಪ ಇದು ಅಂತ ಅಂದ್ಕೊಳ್ತೀರಾ? ಹಲ್ವಾ. ಹಲ್ವಾ ತುಂಬಾ ಟೇಸ್ಟಿಯಾಗಿತ್ತು, ಹಾಗೆ ತುಂಬಾ ನೋಡ್ಲಿಕ್ಕೆ ಕೂಡ ಒಳ್ಳೆ ಟೆಕ್ಸ್ಚರಲ್ಲಿ ಇದೆ ಅಲ್ವಾ. ಇದನ್ನು ಯಾವುದರಿಂದ ಮಾಡಿದ್ದೀನಪ್ಪ ಅಂದ್ಕೊಂಡ್ರಾ? ನೋಡಿ ತೋರಿಸ್ತೀನಿ. ಸೌತೆಕಾಯಿ. ಇದು ಚಿಕ್ಕ ಎಳೆ ಸೌತೆಕಾಯಿ, ಅದು ಸ್ವಲ್ಪ ದಪ್ಪ ಆಗಿರೋ ಸೌತೆಕಾಯಿ, ಒಂದೇ ತಳಿಯದ್ದು. ನಾವು ಸಾಗರ ಸೈಡು ನಮ್ಮ ಊರ್ಗಿತ್ತಿ ಮನೆಗೆ ಹೋಗಿದ್ದಾಗ ಕೊಟ್ಟಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ಸೈಜ್ ನೋಡಿ ಕ್ಯೂರಿಯಾಸಿಟಿಗೆ ನಾನು ಕೂಡ ಅಳತೆ ಮಾಡಿ ನೋಡಿದೆ. ನೋಡಿ 16 ಇಂಚಿದೆ ಉದ್ದ. ದೊಡ್ಡದಾಗಿರೋ ಸೌತೆಕಾಯಿ ಇಷ್ಟು ಸೈಜ್ ಬರುತ್ತಂತೆ. ಅದು ಎಳೆದು ಚಿಕ್ಕ ಸೌತೆಕಾಯಿ ತೋರಿಸಿದ್ದು. ನೋಡಿ ಸುತ್ತಳತೆ ಅದಕ್ಕಿಂತ 1 ಇಂಚು ಜಾಸ್ತಿ ಇದೆ. ಅದಕ್ಕೆ ಇಷ್ಟು ದೊಡ್ಡ ಸೌತೆಕಾಯಿ ಕೊಟ್ಟಿದ್ದಾರಲ್ಲ, ಏನು ಮಾಡೋದಪ್ಪ ಅಂದ್ಕೊಂಡು ಅರ್ಧ ಹುಳಿ ಮಾಡಿದೆ. ಇನ್ನು ಅರ್ಧದಲ್ಲಿ ಹಲ್ವಾನ ಮಾಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಸಿಪ್ಪೆ ಎಲ್ಲ ತೆಗೆದು ಬೀಜ ತೆಗೆದು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಮಾಡಿದೆ. ನಿಜವಾಗ್ಲೂ ತುಂಬಾ ಸೂಪರಾಗಿ ಬಂದಿತ್ತು. ಅದಕ್ಕೆ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಬೀಜ ಎಲ್ಲ ತೆಗೆದು ಬಿಡಬೇಕು. ಹಾಗೆ ಹಿಂದೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇದೇ ರೀತಿ ಚಾಕುವಲ್ಲಾದರೂ ತೊಗೊಳ್ಬೋದು, ಇಲ್ಲ ಕ್ರೀಪರಲ್ಲಾದರೂ ತೆಗಿಬೋದು. ನೋಡಿ ಇದೇ ಥರ ತೆಗೆದು ನೀಟಾಗಿ ತುರ್ಕೊಂಡಿದ್ದಾಯಿತು. ಎಲ್ಲ ಸಿಪ್ಪೆಯನ್ನು ತೆಗೆದಿಟ್ಕೊಂಡೆ. ತುರಿಯುವಾಗಂತೂ ತುಂಬಾ ಜ್ಯೂಸ್ ಬರ್ತಾಯಿತ್ತು. ಫುಲ್ ಜ್ಯೂಸಿಯಾಗಿತ್ತು ಸೌತೆಕಾಯಿ, ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಹಲ್ವಾ ಟ್ರೈ ಮಾಡೋಣ ಅಂತ ಅಂದ್ಕೊಂಡೇ ಮಾಡಿದೆ. ನಿಜವಾಗ್ಲೂ ತುಂಬಾ ಸೂಪರಾಗಿತ್ತು. ತುರಿದಿದ್ದೆಲ್ಲ ಆಯಿತು. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4-5 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಂಡು ಬಿಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಹೇಗೆ ಬಂದಿದೆ ಅಂತ ಕಾಮೆಂಟ್ಸ್ ಮಾಡಿ ತಿಳಿಸಿ. ಆದಷ್ಟು ಶೇರ್ ಮಾಡಿ ವೀಡಿಯೋಸ್ನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆಯಿತು. ತುಪ್ಪದಿಂದ ಎತ್ತಿಟ್ಕೊಳ್ತಿದ್ದೀನಿ. ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಇದಕ್ಕೇ ಆ ಸೌತೆಕಾಯಿ ತುಂಬ ಜ್ಯೂಸಿಯಾಗಿತ್ತು. ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ಲ ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಹೆಣ್ಬಿಟ್ಟು ತುರಿ ಮಾತ್ರನೇ ಹಾಕ್ಕೊಳ್ತಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಆಗಾಗಲೇ ತಿರುಗಿಸಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡೆ. ಒಂದು 10-15 ನಿಮಿಷನೇ ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ದಪ್ಪ ತಳ ಪಾತ್ರೆ ಇಡಬೇಕಾಗುತ್ತೆ ಹಲ್ವಾ ಮಾಡಲಿಕ್ಕೆ. ತುಂಬ ಹೊತ್ತು ಬೇಯಿಸ್ಕೊಳ್ಳೋದ್ರಿಂದ ತಳ ಹಿಡಿಬಾರ್ದು ಅಲ್ವಾ, ಅದಕ್ಕೋಸ್ಕರ. ಫಸ್ಟ್ ಟೈಮು ತಿರುಗಿಸ್ಬಿಟ್ಟು ನಾನು ಒಂದು ರೌಂಡು ಲಿಡ್ ಕ್ಲೋಸ್ ಮಾಡಿದ್ದೆ. ಲಿಡ್ ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಬೇಯಿಸ್ಕೊಂಡೆ. ಸ್ಟಾರ್ಟಿಂಗ್ ಸ್ವಲ್ಪ ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ಹಾಗೇ ಬೇಯಿಸ್ಕೊಂಡಿದ್ದಾಯಿತು. ನೋಡಿ ಮುಚ್ಚಳ ತೆಗೆದು ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಬೆಂದಿದೆ. ಈ ಹಂತದಲ್ಲಿ ಸಕ್ಕರೆನ ಸೇರಿಸ್ಕೊಂಡು ಬೇಯಿಸ್ಲಿಕ್ಕೆ ಇಡ್ತೀನಿ. ಆವಾಗ ಸಕ್ಕರೆ ಪಾಕದಲ್ಲಿ ತುಂಬ ಚೆನ್ನಾಗಿ ಬೆಂದು ಎರಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ಪಾಕ ಜ್ಯೂಸಿಯಾಗಿರೋದ್ರಿಂದ ಬೇಗ ಬೇಯಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹೀಗೆ ಫ್ಲೇವರ್ ಇಲ್ಲದೆ ಇರೋಂಥ ತರಕಾರಿಗಳಲ್ಲಿ ಹಲ್ವಾ ಮಾಡಿ ಟ್ರೈ ಮಾಡ್ತಾಯಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅದಕ್ಕೆ ಇದು ಕೂಡ ನಾನು ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಈಗ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತೀನಿ. ಸುಮಾರು 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಿದ್ದೀನಿ. ಬೇಕಿದ್ರೆ ಮತ್ತೆ ನೆಕ್ಸ್ಟ್ ಹಾಕ್ಕೊಳ್ಬೋದಲ್ಲ ಅಂದ್ಬಿಟ್ಟು. ಸಕ್ಕರೆ ಸೇರಿಸಿ ಒಂದು ರೌಂಡ್ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ತಿರುಗಿಸ್ಬೇಕು. ಸೌತೆಕಾಯಿ ತುಂಬಾ ತಂಪು ದೇಹಕ್ಕೆ, ಹಾಗಾಗಿ ಆರೋಗ್ಯಕರವಾದಂಥ ಒಂದು ತರಕಾರಿ. ಯಾವ ರೀತಿಯಲ್ಲಾದ್ರೂ ದೇಹಕ್ಕೆ ಸೇರಿಸ್ಬೇಕು ಅಷ್ಟೇ ಅಲ್ವಾ. ಅದಕ್ಕೋಸ್ಕರ ನಾನು ಒಂದು ಹಲ್ವಾ ಕೂಡ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು, ಖುಷಿ ಆಯಿತು ಕೂಡ. ಮುಕ್ಕಲ್ ಬೇಯಿಸ್ಕೊಂಡಿದ್ದೀನಿ. ನೋಡಿ ಮುಕ್ಕಲಾದ ನಂತರ ಮುಚ್ಚಳ ತೆಗೆದು ನೋಡಿದೆ, ತುಂಬ ಚೆನ್ನಾಗಿ ಬೆಂದಿದೆ ಎಳೆಗಳೆಲ್ಲ. ಒಂದು ಸರಿ ಚೆನ್ನಾಗಿ ತಿರುಗಿಸ್ಕೊಳ್ತಿದ್ದೀನಿ. ನೋಡಿ ಕಲರೆಲ್ಲ ಚೇಂಜ್ ಆಗಿದೆ, ಚೆನ್ನಾಗಿ ಬೆಂದ್ಬಿಟ್ಟು. ಸಕ್ಕರೆ ಪಾಕ ಎಲ್ಲ ಅದರಲ್ಲಿ ಡ್ರೈ ಆಗೋಷ್ಟು ಚೆನ್ನಾಗಿ ಬೆಂದಿದೆ.
ಸೌತೆಕಾಯಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಿತ್ತು, ಹಂಗಾಗಿ ಫ್ಲೇವರ್ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ. ಇವಾಗ ಸ್ವಲ್ಪ ಬೆಂದಿದೆಯಲ್ವ ಅಂತ ಟ್ರೈ ಮಾಡಿ ನೋಡ್ಬೋದು. ಜೊತೆಗೆ ಶುಗರ್ ಎಷ್ಟಿದೆ ಅಂತ ನೋಡಬೇಕಿತ್ತು. ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೆ ಮತ್ತೆ ಇನ್ನೊಂದು ಅರ್ಧ ಕಪ್ಪು ಸಕ್ಕರೆನ ಸೇರಿಸ್ಕೊಂಡೆ. ಸಕ್ಕರೆ ಎಲ್ಲ ಸೇರಿಸಿ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು. ಇವಾಗ ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿನ ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ಅಲ್ವಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೂದ್ಗುಂಬಳಕಾಯಿ ಹಲ್ವಾ ಮಾಡ್ತೀವಲ್ಲ, ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್, ನಿಜವಾಗ್ಲೂ ಅದೇ ಥರ. ಹಾಗೆ ಅದೇ ಥರ ಇದು ಕೂಡ ಟೇಸ್ಟಿಯಾಗಿತ್ತು. ಅದು ಕೂಡ ಯಾವುದೇ ರೀತಿ ಫ್ಲೇವರ್ ಇಲ್ಲದೇ ಇರೋಂಥ ಒಂದು ತರಕಾರಿ, ಹಾಗಾಗಿ ಬೂದ್ಗುಂಬಳಕಾಯಿ ಹಲ್ವಾ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕಾಶಿ ಹಲ್ವಾ ಅಂತ ಕೂಡ ಕರೀತಾರೆ. ಹಾಗೆಯೇ ಸೌತೆಕಾಯಿ ಹಲ್ವಾ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅಂತ ಗೊತ್ತಾಯಿತು. ಫಸ್ಟ್ ಟೈಮ್ ನಾನು ಸೌತೆಕಾಯಿ ಹಲ್ವಾ ಮಾಡ್ತಾ ಇರೋದು. ನೋಡಿ, ಮಾತಾಡ್ತಾ ಮಾತಾಡ್ತಾ ಹಲ್ವಾ ರೆಡಿ ಆಯಿತು. ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಜ್ಯೂಸಿಯಾಗಿ ಕೂಡ ಇದೆ. ಸೌತೆಕಾಯಿ ಹಲ್ವಾ ರೆಡಿಯಾಗಿದೆ. ಈ ಹಲ್ವಾ ರೆಸಿಪಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಹಲ್ವಾ ರೆಡಿ ಆಯಿತು, ಲಿಡ್ ಕ್ಲೋಸ್ ಮಾಡಿಕೊಂಡೆ. ಹಾಗೆ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಕೂಡ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವು ಕೂಡ ಈ ಥರ ಮಂಗಳೂರು ಸೌತೆಕಾಯಿ ಏನಾದರೂ ಸಿಕ್ಕರೆ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ಬಿಸಿ ಬಿಸಿ ಮಂಗಳೂರು ಸೌತೆಕಾಯಿ ಹಲ್ವಾ ಸವಿಯಲು ಸಿದ್ಧ. ಈ ಮಂಗಳೂರು ಸೌತೆಕಾಯಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.